ಅಂದ್ರೆ ಇದರಲ್ಲಿ ಮಿಲ್ಲರ್ಸ್ ಮೆಥಡ್ ಅಂತ ಅಪ್ಲೈ ದ ಮಿಲ್ಲರ್ಸ್ ಕರೆಕ್ಟರ್ ಅಥವಾ ಪ್ರಿಡಿಕ್ಟರ್ ಮೆಥಡ್ ಅಂತಾನು ಕೇಳ್ಬೋದು, ಅಥವಾ ಮಿಲ್ಲರ್ಸ್ ಮೆಥಡ್ ಅಂತಾನೆ ಕೇಳ್ಬೋದು. ಈ ತರ ಕೊಟ್ಟಿರ್ತಾರೆ. ಗಿವನ್ ದ dy by dx is equal to x minus y square ಅಂತ ಕೊಟ್ಟಿರ್ತಾರೆ. ಅಂಡ್ ದ ಡೇಟಾ ಈ ತರ ಕೊಟ್ಟಿರ್ತಾರೆ. x ನಾಟ್ ಇಸ್ x ಆಫ್ x of 0 is equal to 0, x of 0.2 is equal to 0.2, y of 0.4 is equal to 0. ಇದು ಕೊಟ್ಟರೆ 0. ಇದು ಕೊಟ್ಟರೆ ಎಷ್ಟು ಕೊಟ್ಟರೆ 1 2 3 4 ಕೊಟ್ಟಿರ್ತಾರೆ. x0 x1 x2 x3 x4 ಮಟ್ಟ ಬರ್ಕಂತೀವಿ, x3 ಮಟ್ಟ ಬರ್ಕಂತೀವಿ. ಇದೇನು ಹೇಳಿದ್ರು x0, ಇದು x ಎಂದು x1, ಇದು x2, ಇದು x3 ಅಂತ ಬರಿತೀವಿ. ಓಕೆನಾ. ಕಂಪ್ಯೂಟ್ y ಅಟ್ x is equal to 0.8 ಅಂದ್ರೆ ಇದು x is equal to 0.8 ಅಲ್ಲಿ ಇಲ್ಲಿ x is 0.8 ಅಂತ ಬರ್ಕಂತೀವಿ. ಓಕೆನಾ. ನೆಕ್ಸ್ಟ್ ಇದು y ಡ್ಯಾಶ್ ಅಂದ್ರೆ ಏನು, ಇದು ಸೇಮ್, ಎರಡು ಒಂದೇ. ಓಕೆನಾ. ಈಗ ಡಿಫ್ರೆನ್ಸ್ ಇಲ್ಲಿ ಕೊಟ್ಟಿಲ್ಲ ಅಂತ ತಿಳ್ಕೊಳ್ರಿ. ಓಕೆನಾ. ಇದರಲ್ಲಿ ಹೆಚ್ಚು ಹೇಳ್ತೀನಿ ತಗೊಳ್ರಿ. ನೆಕ್ಸ್ಟ್ ಇದರಲ್ಲಿ ಹೆಚ್ಚು ಹೆಂಗ್ ಕಂಡುಹಿಡಿತೀವಿ ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 0 ಇಲ್ಲಿ 0 ಇಂದ 0.2 ಎಷ್ಟು ಡಿಫ್ರೆನ್ಸ್, 0.2 ಇಂದ 0.4ಗೆ ಆ ತರ ಡಿಫ್ರೆನ್ಸ್ ಹೆಚ್ ವ್ಯಾಲ್ಯೂ. ಓಕೆನಾ. ಇಷ್ಟು ಕಂಡುಹಿಡಿದ್ಮೇಲೆ ಎರಡು ಟೇಬಲ್ ಹಾಕಂತೀರ. ಇಲ್ಲಿ ಏನ್ ಕೊಟ್ಟಿರ್ತಾರೆ, ಎಕ್ಸ್ ಒಂದು ಟೇಬಲ್ ಹಾಕಂತೀರ, ಮತ್ತೆ ಇಲ್ಲಿ ವೈ ಇತ್ತಲ್ಲ, ವೈ ಅಂದ್ರೆ ಇಲ್ಲಿ ಕಡೆ ಇರುತ್ತಲ್ಲ, ಇದು y0, ಇದು y1, ಇದು y2, ಇದು y3. ಓಕೆನಾ. y3 ಮಟ್ಟ ಅಷ್ಟೇ ಹಾಕಬೇಕು. ಓಕೆನಾ. ಎಕ್ಸ್ ವೈ ಆಯ್ತು. ಈಗ ನಾವು ಎಫ್ ಅಂದ್ರೆ ಎಫ್ ಆಫ್ ಎಕ್ಸ್. ಏನು ಎಫ್ ಆಫ್ ಎಕ್ಸ್ ಅಂದ್ರೆ ಇದು ಏನ್ ಹೇಳ್ರಿ, ವೈ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್. ನಾವು ಇದನ್ನ ಎಕ್ಸ್ ಜಾಗದಾಗ 0 ಹಾಕ್ರಿ, ವೈ ಜಾಗದಾಗೆ 0 ಹಾಕ್ರಿ. ಆನ್ಸರ್ ಏನ್ ಬರ್ತೈತೆ, ಅದು f0. ಓಕೆನಾ. ಎಕ್ಸ್ ಜಾಗದಾಗೆ 0.2 ಹಾಕ್ರಿ, ವೈ ಜಾಗದಾಗೆ 0.02 ಹಾಕ್ರಿ. ಆನ್ಸರ್ ಏನ್ ಬರ್ತೈತಿ, ಅದು f1. ಅದೇ ತರನೇ f3 ಮಟ್ಟ ಮಾಡ್ತೀರಾ. ನಾವ್ ಏನ್ ಮಾಡ್ಬೇಕು ಗೊತ್ತಾ, y4 ಕಂಡುಹಿಡಿಬೇಕು. y4 ಆಫ್ ಪ್ರಿ ಅಂದ್ರೆ ಪ್ರಿಡಿಕ್ಷನ್, y4 ಆಫ್ ಸಿ ಕರೆಕ್ಷನ್. ಓಕೆನಾ. ಈ ತರ ಬರಿಬೇಕು. ಓಕೆನಾ. ಏನ್ ಮಾಡ್ತೀವಿ, ಫಾರ್ಮುಲಾ ಏನೈತಿ ಇಲ್ಲಿ ನೋಡ್ರಿ. ಇದರಲ್ಲಿ ಮಿಲ್ಲರ್ಸ್ ಮೆಥಡ್, ಅದಾದ್ಮೇಲೆ ಎಫ್ ಆಫ್ 1 ಕಂಡುಹಿಡಿತೀವಿ. ಓಕೆನಾ. ಎಫ್ ಆಫ್ 2 ಕಂಡುಹಿಡಿತೀವಿ, ಎಫ್ ಆಫ್ 3 ಕಂಡುಹಿಡಿತೀವಿ. ಅಂದ್ರೆ ಎಫ್ ಆಫ್ 1, ಎಫ್ ಆಫ್ 2, ಎಫ್ ಆಫ್ 3 ಅಂದ್ರೆ ನಾನು ಹೇಳಿದ್ದೀನಲ್ಲ, ಇಲ್ಲಿದೆ ಅಲ್ಲ, ಇದು ಎಫ್ ಆಫ್ 0, ಎಫ್ ಆಫ್ 1, ಎಫ್ ಆಫ್ 2, ಎಫ್ ಆಫ್ 3 ಕಂಡುಹಿಡಿತೀವಿ. ಇದಾದ್ಮೇಲೆ ಏನ್ ಮಾಡ್ತೀವಿ, y4 ಆಫ್ ಪ್ರಿಡಿಕ್ಷನ್ ಮೆಥಡ್ ಹಾಕ್ತೀವಿ. ಇಲ್ಲಿ ನೋಡ್ರಿ, ಪ್ರಿಡಿಕ್ಷನ್ ಮೆಥಡ್ y4 ಆಫ್ ಪಿ, y0/4h/3 2f1 - f2 - f3. ಇದರಲ್ಲಿ ಒಂದು ಫಾರ್ಮುಲಾ ತಪ್ಪೈತಿ ನೋಡ್ರಿ. f2 + 4 × f1 ಇದೆ, ಇದು f3 ಮಾಡ್ಕೋಬೇಕು ನೀವು ಎಕ್ಸಾಮ್ ಅಲ್ಲಿ. ಓಕೆನಾ. ತೋರಿಸ್ತೀನಿ ನೋಡಿ ಇದನ್ನು. ಕರೆಕ್ಷನ್ ಒಳಗೆ f2 4f3 ಆಗ್ಬೇಕು. ಆಮೇಲೆ y4 ಇದು ಕರೆಕ್ಟ್ ಇದೆ. ಇದೇನಾಗಬೇಕು, y4 × f ಅಂತ ಹಾಕ್ಬೇಕು. ಓಕೆನಾ. ಅದಂತೂ ಕರೆಕ್ಷನ್ ಮಾಡ್ಬೇಕು. ಫಸ್ಟ್ ಏನ್ ಮಾಡಿದ್ವಿ, ಇದನ್ನ ಕಂಡುಹಿಡಿದ್ವಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರಿಡಿಕ್ಷನ್ ಮೆಥಡ್ ಕಂಡುಹಿಡಿಬೇಕು. ಪ್ರಿಡಿಕ್ಷನ್ ಮೆಥಡ್ ಹೆಂಗ್ ಕಂಡುಹಿಡಿತೀರಾ, y4 ಪವರ್ p is equal to y0 + 4h/2 f1 f2 ಅದನ್ನ ಹಾಕ್ತೀರಾ. ಇವಷ್ಟು ಏನೇನು ಕೊಟ್ಟಿರ್ತಾರಲ್ಲ ಇಲ್ಲಿ ವ್ಯಾಲ್ಯೂಸ್, ಅವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಏನ್ ಬರ್ತದೆ ನಮಗೆ, 0.3049 ಬರ್ತೈತಿ. ಇದೇನಾಗುತ್ತೆ, y4 ಪವರ್ p ಅಂದ್ರೆ ಪ್ರಿಡಿಕ್ಷನ್ ಮೆಥಡ್. ಇಲ್ಲಿ ಬರಿಬೇಕು ನೀವು, y4 ಆಫ್ p is equal to 0.349 ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟ್ ಇವೆರಡು ಬಂದ ತಕ್ಷಣ ಇಲ್ಲಿ ಎಫ್ ಆಫ್ ಎಕ್ಸ್ ಐತಲ್ಲ, ಅಂದ್ರೆ y ಡ್ಯಾಶ್, ಅದಕ್ಕೆ ಹಾಕ್ತಾರೆ x is equal to 0.8 ಹಾಕ್ತೀರಾ, y is equal to 0.3049 ಹಾಕ್ತೀರಾ ಇದಕ್ಕೆ. ಅವಾಗ ಆನ್ಸರ್ ಏನ್ ಬರುತ್ತೆ ನಮಗೆ, 0.072 ಬರುತ್ತೆ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತಾರೆ, ಇದಾದ್ಮೇಲೆ ಇಲ್ಲೇನೈತಿ ಫಾರ್ಮುಲಾ ಬುಕ್ ಅಲ್ಲಿ, ಕಂಪ್ಯೂಟ್ y4 ಅಂದ್ರೆ ಏನು, ಇದು y ಆಫ್ x4 ಪ್ಲಸ್ y4 ಪವರ್ p. ಓಕೆನಾ. x4 ಅಂದ್ರೆ ಏನು, 0.8. ಓಕೆ, ಅದನ್ನ ಹಾಕ್ತೀರಾ. y4 ಅಂದ್ರೆ ಇಲ್ಲಿ ಕಂಡುಹಿಡಿದಿರ್ತೀರಲ್ಲ 0.34, ಅದನ್ನ ಹಾಕ್ತೀರಾ. ಇದು ಎಫ್ ಆಫ್ ಎಕ್ಸ್ y ಅಂದ್ರೆ ಎಕ್ಸ್ ಜಾಗದಕ್ಕೆ ಇಲ್ಲಿ ಐತಲ್ಲ y ಡ್ಯಾಶ್, ಇಲ್ಲಿ ಎಕ್ಸ್ ಜಾಗದಾಗೆ ಇದನ್ನ ಹಾಕ್ಬೇಕು 0.8, y ಜಾಗದಾಗೆ 0. ಇದನ್ನ ಹಾಕ್ತೀರಾ. ಅವಾಗ ಏನಾಗುತ್ತೆ, x - y. x ಅಂದ್ರೆ ಏನು, 0.8. y ಅಂದ್ರೆ ಏನು, y² ಅಂದ್ರೆ 0.3 ಆನ್ಸರ್ ಮಾಡಿದಾಗ 0.
7072 ಅಂತ ಬರುತ್ತೆ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಏನ್ ಕಂಡುಹಿಡಿತೀವಿ ನಾವು? y4 ಆದ್ಮೇಲೆ ಕರೆಕ್ಷನ್ ಮೆಥಡ್. ಓಕೆನಾ? y4 ಆಫ್ ಸಿ y2 ಪ್ಲಸ್ h/2 f2 ಪ್ಲಸ್ 4 f3 ಬರ್ಬೇಕು ಇಲ್ಲಿ. ಓಕೆನಾ? ಇದು ತಪ್ಪು ಕೊಟ್ಟಿದ್ದಾರೆ ಇಲ್ಲಿ. f1 ಬದಲು f3 ಮಾಡ್ಕೋಬೇಕು. f2 f3 f4. ಓಕೆನಾ? f2 f3 f4 ಬೇಕಂದ್ರ y4 ಪವರ್ p ಅಂದ್ರೆ ಏನು? ಇಲ್ಲಿ ಬಂದಿರುತ್ತಲ್ಲ y4 ಇಲ್ಲಿ ಗೊತ್ತಲ್ಲ, y4 ಆಫ್ p ಏನು 0.7. ನೋಡ್ರಿ ಇಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? f1 f2 f3 f4 ಆಫ್ p ಅಂದ್ರೆ ನಮಗೆ ಬಂದಿರೋದು 0.7072. ಅದನ್ನೇ ನಾವು ಇಲ್ಲಿ ಹಾಕ್ತಿವಿ. ಓಕೆನಾ? ಇದಿಷ್ಟು ಮಲ್ಟಿಪ್ಲೈ ಮಾಡ್ತೀವಿ ಫಸ್ಟ್. ಅಡಿಷನ್ ಮಾಡ್ಬಾರ್ದು ನೀವು. ಮತ್ತೆ ಇದು ಹಿಂಗ್ ಮಾಡಿದ್ದೀರಾ 0.3936 ಪ್ಲಸ್ 4 ಮಾಡಂಗಿಲ್ಲ. ಫಸ್ಟ್ ಮಲ್ಟಿಪ್ಲಿಕೇಶನ್ ರೂಲ್ಸ್ನು ಗೊತ್ತು, ಪ್ಯಾರಂಥಿಸಿಸ್ ಫಸ್ಟ್, ಅದಾದ್ಮೇಲೆ ಹಂಗ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಇದಿಷ್ಟು ಅಡಿಷನ್ ಮಾಡಿದ್ಮೇಲೆ 0.2 ಡಿವೈಡೆಡ್ ಬೈ 3 ಮಾಡಿ ಮತ್ತೆ ಇದನ್ನ ಇಂಟು ಮಾಡಿ ಲಾಸ್ಟಿಗೆ ಇದನ್ನ ಪ್ಲಸ್ ಮಾಡ್ಬೇಕು. ಓಕೆನಾ? ಅವಾಗ ಆನ್ಸರ್ ಬರುತ್ತೆ. y4 ಆಫ್ ಸಿ ಕರೆಕ್ಟರ್ ಮೆಥಡ್ ಏನದು? 0.3045. ಇದನ್ನ ನಾವು ಎಲ್ಲಿಗೆ ಹಾಕ್ತೀವಿ? ಈ ಟೇಬಲಿಗೆ ಹಾಕ್ತೀವಿ. y4 ಆಫ್ ಸಿ ಇಸ್ ಈಕ್ವಲ್ ಟು 0. ಇದಾದ್ಮೇಲೆ ಮುಗೀತು ಇಷ್ಟೇ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತಾರೆ? ಅದೇ ತರನೇ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. xy ಪ್ಲಸ್ y ಸ್ಕ್ವೇರ್ ಈ ತರ ಕೊಟ್ಟಿದ್ದಾರೆ. ನಾವು ಅದನ್ನ ಟೇಬಲ್ ಆಗಿ ಬರ್ಕೋಬೇಕು. ಅದಾದ್ಮೇಲೆ ಕಂಪ್ಯೂಟ್ ಮಾಡ್ತಾ ಹೋಗೋದು. y4 ಅದಾದ್ಮೇಲೆ f4 ಕಂಡುಹಿಡಿತೀವಿ. ನೆಕ್ಸ್ಟ್ ಮತ್ತೆ y4 ಆಫ್ ಕರೆಕ್ಷನ್ ಮೆಥಡ್ ಕಂಡುಹಿಡಿತೀವಿ. ಲಾಸ್ಟಿಗೆ ಬಂದಿರೋದನ್ನ ಅದೇ ಆಫ್ಟರ್ ಕರೆಕ್ಷನ್ y4 ಇಸ್ ಈಕ್ವಲ್ ಟು 1.839. ಓಕೆನಾ? ನೆಕ್ಸ್ಟ್ ಅದೇ ತರನೇ 2e ಪವರ್ x ಮೈನಸ್ y ಅಂತ ಐತಿ. ಅದನ್ನು ಸೇಮ್ ಇದೇ ತರನೇ ಮಾಡೋದು. f ಡ್ಯಾಶ್ ಆಫ್ x ಅಂದ್ರೆ ಅದಕ್ಕೆ x ಜಾಗದಕ್ಕೆ ಇದನ್ನ ಹಾಕೋದು, y ಜಾಗದಕ್ಕೆ ಇದನ್ನ ಹಾಕೋದು, ಬರೆಯೋದು ಅಷ್ಟೇ. f ಸಿಗುತ್ತೆ, f ಸಿಗುತ್ತೆ, f3 f4 ಸಿಗುತ್ತೆ. ಕಂಪ್ಯೂಟ್ ಮಾಡ್ಕೊಂತ ಹೋಗ್ರಿ. ಇದೇನದು ಮಿಲ್ಲರ್ಸ್ ಮೆಥಡ್ ಅಪ್ಲೈ ಈ ತರನು ಕೇಳ್ಬೋದು ನೋಡ್ರಿ. ಇದೊಂದು ಕೇಳ್ಬೋದು. ಇದು ನೋಡ್ರಿ ಇಲ್ಲಿ 5x ಇಂಟು dy/dx ಇಸ್ ಈಕ್ವಲ್ ಟು 2 ಮೈನಸ್ y ಸ್ಕ್ವೇರ್ ಅಂತ ಐತಿ. ಈಗ ಬರೀ ಈ ಕಡೆ dy/dx ಅಷ್ಟೇ ಇರಬೇಕು. ಈಗ 5x ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. 2 ಮೈನಸ್ y ಸ್ಕ್ವೇರ್ ಬೈ 5x. ಓಕೆನಾ? ಅದೇ ತರನೇ ಮಾಡ್ಕೊಂತ ಟೇಬಲ್ ಹಾಕಂತ ಮಾಡ್ಕೊಂತ ಹೋಗ್ತೀರ. ನೆಕ್ಸ್ಟ್ ಮಿಲ್ಲರ್ಸ್ ಪ್ರಿಡಿಕ್ಟರ್ ಕರೆಕ್ಟರ್ ಮೆಥಡ್ ಅಂತಾನೆ ಕೇಳಿದ್ರು ಸೇಮ್ ಇದೇ ತರನೇ ಮಾಡೋದು. ಓಕೆನಾ? ಈ ತರ ಕ್ವಶನ್ ಕೊಟ್ರೆ ಏನ್ ಮಾಡ್ತೀರಾ? y ಸ್ಕ್ವೇರ್ ಪ್ಲಸ್ 1 dy ಮೈನಸ್ x ಸ್ಕ್ವೇರ್ ಡಾಟ್ dx ಅಂತ ಇರ್ತೈತಿ. ಅವಾಗ ಏನ್ ಮಾಡ್ತೀರಾ? ಇದಿರುತ್ತಲ್ಲ ಮೈನಸ್ x ಸ್ಕ್ವೇರ್ ಡಾಟ್ dx ಆ ಕಡೆ ಹಾಕ್ತಿವಿ. ಓಕೆನಾ? ಆ ಕಡೆ ಹಾಕಿ dy ಇಲ್ಲಿ ಇರುತ್ತೆ, dx ಕೆಳಗೆ ತಗೊಂತೀವಿ. ಇವಾಗ x ಸ್ಕ್ವೇರ್ ಬೈ y ಸ್ಕ್ವೇರ್ ಪ್ಲಸ್ 1 ಅಂತ ಇರುತ್ತೆ. ಕರೆಕ್ಟಾ? ಈ ತರ ಮಾಡಿ ಹೆಚ್ಚು ನಮಗೇನು ಕೊಟ್ಟಿಲ್ಲ ಅಂದ್ರೆ ಏನು ಕೊಟ್ಟಿಲ್ಲ ತಾನೆ. ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ. 0 ಆದ್ಮೇಲೆ 0.25 ಅದಾದ್ಮೇಲೆ 0.5 ಏನ್ ಡಿಫ್ರೆನ್ಸ್ ಐತಿ? 0.25. ಕರೆಕ್ಟಾ? ಅದನ್ನ ನೆಕ್ಸ್ಟ್ ಮಾಡ್ತಾ ಹೋಗಿ. ಓಕೆನಾ? ಇಲ್ಲಿಗೆ ನಮ್ದು ಏನ್ ಮುಗಿಯುತ್ತೆ? ಮಿಲ್ಲರ್ಸ್ ಪ್ರಿಡಿಕ್ಟರ್ ಅಥವಾ ಕರೆಕ್ಟರ್ ಮೆಥಡ್ ಮುಗಿಯುತ್ತೆ. ಓಕೆನಾ? ಥ್ಯಾಂಕ್ ಯು.